ವೆಲ್ಕಮ್ ಟು ಮೈ ಚಾನಲ್ ಸೂಸನ್ ಇಂದಿರಾ ದೇವರ ವಾಕ್ಯಗಳು. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಸ್ಕಾರ. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಶಕ್ತಿಯುತವಾದ ದೇವರ ವಾಕ್ಯವನ್ನು ನೋಡೋಣ. ಈ ವಾಕ್ಯವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿನಗೆ ನನ್ನ ಕೃಪೆ ಸಾಕು, ನನ್ನ ಶಕ್ತಿ ದುರ್ಬಲತೆಯಲ್ಲಿ ಸಂಪೂರ್ಣವಾಗುತ್ತದೆ. ಇದರಿಂದ ದೇವರು ನಮಗೆ ಏನು ಹೇಳಲು ಬಯಸುತ್ತಾನೆ ಎಂಬುದನ್ನು ತಿಳಿಯೋಣ. ನಮ್ಮ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಾಗುವುದಿಲ್ಲ. ಕೆಲವು ಸಮಯ ತುಂಬ ಕಷ್ಟಗಳನ್ನು ಎದುರಿಸುತ್ತೇವೆ. ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು. ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನನ್ನು ಬಲಪಡಿಸುತ್ತೇನೆ. ದೇವರು ಯಾವಾಗಲೂ ನಮ್ಮ ಜೊತೆ ಇದ್ದಾನೆ. ನಾವು ಒಬ್ಬರಲ್ಲ, ದೇವರು ನಮಗೆ ಶಕ್ತಿ ಕೊಡುತ್ತಾನೆ. ಭಕ್ತಿಗಿಂತ ದೇವರ ಸಾನ್ನಿಧ್ಯ ದೊಡ್ಡದು. ನೀತಿವಂತರ ಕೂಗು ಕೇಳಿದಾಗ ಕರ್ತನು ಅವರನ್ನು ಎಲ್ಲ ಸಂಕಟಗಳಿಂದ ಬಿಡಿಸುತ್ತಾನೆ. ನಾವು ಪ್ರಾರ್ಥಿಸಿದಾಗ ದೇವರು ಕೇಳುತ್ತಾನೆ. ನಮ್ಮ ಸಮಸ್ಯೆಗಳನ್ನು ದೇವರು ನೋಡುತ್ತಾನೆ. ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡುತ್ತಾನೆ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಶ್ರಮಪಟ್ಟವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಜೀವನದಲ್ಲಿ ದಣಿದಾಗ ದೇವರ ಬಳಿಗೆ ಹೋಗಬೇಕು. ಆತನು ಮನಸ್ಸಿಗೆ ಶಾಂತಿ ಕೊಡುತ್ತಾನೆ. ನಿಜವಾದ ಶಾಂತಿ ದೇವರಲ್ಲಿದೆ. ದೇವರು ನಮ್ಮ ಆಶ್ರಯ ಮತ್ತು ಬಲ, ಸಂಕಟದಲ್ಲಿ ಸಹಾಯ ಮಾಡುವವನು. ದೇವರು ನಮ್ಮ ಸುರಕ್ಷಿತ ಸ್ಥಳ. ಕಷ್ಟದ ಸಮಯದಲ್ಲಿ ಆತನು ನಮ್ಮ ಸಹಾಯಕನು. ಸಂಕಟದಲ್ಲಿ ದೇವರೇ ನಮಗೆ ಶಕ್ತಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಇನ್ನೂ ಕೆಲವು ಅದ್ಭುತ ವಾಗ್ದಾನಗಳಿವೆ. ನೀತಿವಂತರ ಕೂಗು ಕೇಳಿದಾಗ ಕರ್ತನು ಅವರನ್ನು ಬಿಡಿಸುತ್ತಾನೆ. ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ. ನೀವು ಮೌನವಾಗಿದ್ದರೂ ದೇವರು ಕೇಳುತ್ತಾನೆ. ಮತ್ತಾಯ 11:28 ಯೇಸು ಹೇಳುತ್ತಾನೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನೀವು ದಣಿದಿದ್ದರೆ, ಮನಸ್ಸು ಭಾರವಾಗಿದ್ದರೆ ಯೇಸು ಸ್ವಾಮಿಯ ಬಳಿಗೆ ಬನ್ನಿರಿ. ಕೀರ್ತನೆ 46:1 ಹೇಳುತ್ತದೆ, ದೇವರು ನಮ್ಮ ಆಶ್ರಯ ಮತ್ತು ಬಲ. ಈ ಲೋಕದಲ್ಲಿ ಎಲ್ಲವೂ ಬದಲಾಗಬಹುದು, ಆದರೆ ದೇವರು ಮಾತ್ರ ನಮಗೆ ಸ್ಥಿರ ಆಶ್ರಯ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಏನೇ ಆಗಲಿ, ಒಂದು ವಿಷಯ ನೆನಪಿಡಿ, ದೇವರ ಕೃಪೆ ನನಗೆ ಸಾಕು, ದೇವರ ಶಕ್ತಿ ನಮ್ಮ ಜೊತೆ ಇದೆ ಎಂದು ನೆನಪಿಟ್ಟುಕೊಳ್ಳಿ. ಒಂದು ಸಣ್ಣ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿದ್ದನು. ಅವನ ಬಳಿ ಹಣ ಇರಲಿಲ್ಲ, ಆರೋಗ್ಯವು ಸರಿಯಾಗಿರಲಿಲ್ಲ. ಅವನು ದೇವರಿಗೆ ಮೊರೆಯಿಟ್ಟನು, ಅಂದರೆ ಪ್ರಾರ್ಥಿಸಿದನು, ದೇವರೇ, ನನ್ನ ಸಮಸ್ಯೆ ತೆಗೆದುಹಾಕಿ ಎಂದು. ಆದರೆ ದೇವರು ಅವನ ಸಮಸ್ಯೆಗಳನ್ನು ತಕ್ಷಣ ತೆಗೆದುಹಾಕಲಿಲ್ಲ, ಬದಲಿಗೆ ಅವನಿಗೆ ಶಕ್ತಿ ಕೊಟ್ಟನು. ಅವನು ನಿಧಾನವಾಗಿ ಧೈರ್ಯದಿಂದ ಬದುಕಲು ಶುರು ಮಾಡಿದನು. ಕೊನೆಗೆ ಅವನು ಗೆದ್ದನು. ಇದರಿಂದ ನಮಗೆ ಏನು ಗೊತ್ತಾಗುತ್ತದೆ? ದೇವರು ಯಾವಾಗಲೂ ಸಮಸ್ಯೆ ತೆಗೆದುಹಾಕುವುದಿಲ್ಲ, ಆದರೆ ಅದನ್ನು ಎದುರಿಸಲು ಶಕ್ತಿ ಕೊಡುತ್ತಾನೆ ಎಂಬುದು. ಕೃಪೆ ಎಂದರೆ ಏನು? ಅದು ದೇವರ ಉಚಿತವಾದ ಪ್ರೀತಿ ಮತ್ತು ಸಹಾಯ. ನಾವು ಅರ್ಹರಲ್ಲದಿದ್ದರೂ ದೇವರು ನಮಗೆ ಸಹಾಯ ಮಾಡುತ್ತಾನೆ. ನನ್ನ ಶಕ್ತಿ ದುರ್ಬಲತೆಯಲ್ಲಿ ಸಂಪೂರ್ಣವಾಗುತ್ತದೆ.
ನಾವು ಬಲವಾಗಿದ್ದಾಗ ದೇವರ ಅಗತ್ಯ ಕಡಿಮೆ ಅನಿಸುತ್ತದೆ, ಆದರೆ ದುರ್ಬಲರಾಗಿದ್ದಾಗ ನಾವು ದೇವರ ಮೇಲೆ ಅವಲಂಬಿತರಾಗಿರುತ್ತೇವೆ. ದೇವರ ಶಕ್ತಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತದೆ. ನೀವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಭಯಪಡಬೇಡಿ. ನಿಮ್ಮ ಸಮಸ್ಯೆ ದೊಡ್ಡದಾಗಿರಬಹುದು, ಆದರೆ ದೇವರ ಶಕ್ತಿ ಅದಕ್ಕಿಂತ ದೊಡ್ಡದು. ದೇವರು ನಿಮಗೆ ಹೇಳುತ್ತಾನೆ, ನಿನಗೆ ನನ್ನ ಕೃಪೆ ಸಾಕು. ಇದನ್ನು ನಂಬಿ ಮುಂದಕ್ಕೆ ಹೋಗಿ. ಸರ್ವಶಕ್ತನಾದ ಯೇಸಪ್ಪ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನದವರೆಗೂ ನಮ್ಮೆಲ್ಲರನ್ನು ಕಣ್ಣಿನ ರೆಪ್ಪೆಯಂತೆ ಕಾಯ್ದು ಕಾಪಾಡಿದ ದೇವಾದಿದೇವನೇ ಸ್ತೋತ್ರ. ನಮಗೆ ಅನುದಿನದ ಆಹಾರ ದಯಪಾಲಿಸಿದ ಯೇಸಪ್ಪ, ನಿಮಗೆ ಸ್ತೋತ್ರ. ಅಪ್ಪ, ಹೋಗುವಾಗಲೂ ಬರುವಾಗಲೂ ಕಾಪಾಡಿದ ಯೇಸಪ್ಪ ಸ್ತೋತ್ರ. ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರವನ್ನು ಕೊಟ್ಟು ನಮ್ಮ ಜೊತೆ ಇದ್ದು ಕಾಪಾಡುವ ಯೇಸಪ್ಪ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ಯೇಸಪ್ಪ ಸ್ತೋತ್ರ ಅಂಡರೆ. ಅಪ್ಪ, ನಿಮ್ಮ ಅಮೂಲ್ಯವಾದ ವಾಕ್ಯಕ್ಕಾಗಿ ಧನ್ಯವಾದಗಳು ಪ್ರಭುವೆ. ನಾವು ದುರ್ಬಲರಾಗಿದ್ದಾಗ ನಿಮ್ಮ ಶಕ್ತಿ ನಮ್ಮಲ್ಲಿ ಕಾಣಿಸಿಕೊಳ್ಳಲಿ. ನಮ್ಮ ಭಯಗಳನ್ನು ತೆಗೆದುಹಾಕಿ ನಮಗೆ ಧೈರ್ಯವನ್ನು ಕೊಡಿ ತಂದೆ. ನಿಮ್ಮ ಕೃಪೆ ನನಗೆ ಸಾಕು ಎಂದು ನಾವು ನಂಬುತ್ತೇವೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಯೇಸಪ್ಪ ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ. ಆಮೇನ್. ನಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಮ್ಮನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಿ. ಅಪ್ಪ, ಉತ್ತೀರ್ಣರಾದ ಮಕ್ಕಳಿಗೆ ಮುಂದಿನ ತರಗತಿಗೆ ಬೇಕಾದ ಸಹಾಯ ಮಾಡಿ. ತಂದೆ ತಾಯಿಗಳು ಸಾಲದ ಮೊರೆ ಹೋಗದಂತೆ ಮಕ್ಕಳ ಭವಿಷ್ಯ ರೂಪಿಸಲು ಪ್ರತಿಯೊಬ್ಬ ಪೋಷಕರಿಗೂ ಸಹಾಯ ಮಾಡಿ ತಂದೆ. ಅಮೇನಪ್ಪ. ಸ್ತೋತ್ರಂ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪ. ಅಪ್ಪ, ಬಿಸಿಲಿನ ತಾಪವನ್ನು ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು, ಕಾಯಿಲೆಯಲ್ಲಿ ಬಳಲುತ್ತಿರುವವರು ಬಿಸಿಲಿನ ತಾಪವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಿ ತಂದೆ. ಪ್ರಾಣಿ ಪಕ್ಷಿಗಳು ಸಹ ಈ ಪ್ರಕೃತಿಯ ಬಿಸಿಯನ್ನು ತಡೆಯುವ ಶಕ್ತಿ ಮತ್ತು ಆಹಾರ, ನೀರಿನ ದಾಹ ತೀರಿಸಿ ತಂದೆ. ಆಮೇನಪ್ಪ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ. ಅಪ್ಪ ಯೇಸುವೆ ಸ್ತೋತ್ರ ಯೇಸಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವಶಕ್ತನಾದ ಯೇಸಪ್ಪ, ಬಿಸಿಲಿನ ಬೇಸಿಗೆಯಲ್ಲಿ ನೀರಿನ ಅಭಾವ ಎದುರಿಸುತ್ತಿರುವ ಒಬ್ಬೊಬ್ಬರಿಗೂ ಸಮಸ್ಯೆ ಪರಿಹರಿಸಪ್ಪ. ಆಹಾರ ಇಲ್ಲದ, ತೊಂದರೆಯಲ್ಲಿರುವ ಒಬ್ಬೊಬ್ಬರಿಗೆ ಆಹಾರ, ನೆರಳು ನೀಡಿ ಸಹಾಯ ಮಾಡಿ ತಂದೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ, ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡುವವರಿಗೆ ತಣ್ಣನೆ ನೆರಳು ನೀಡಿ ಸ್ವಾಮಿ. ಅಪ್ಪ ಯೇಸಪ್ಪ ಸ್ತೋತ್ರ ತಂದೆ. ಅಪ್ಪ ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪ, ನಿಮಗೆ ಮರೆಯಾಗಿ ನಾವು ಎಲ್ಲಿ ಹೋಗಲು ಸಾಧ್ಯ? ಎಲ್ಲೆಲ್ಲಿಯೂ ನೀನೇ ಇರುತ್ತಿ. ನಮ್ಮ ಪಾಪಗಳು ನಿನಗೆ ಮರೆಮಾಚಲು ಸಾಧ್ಯವಿಲ್ಲಪ್ಪ ತಂದೆ. ಎಲ್ಲ ಕಡೆಯಲ್ಲೂ ನೀ ನಮ್ಮೊಂದಿಗೆ ಇರುತ್ತಿ. ನಮ್ಮಂಥ ಪಾಪಿಗಳಿಗಾಗಿ ಧರೆಗಿಳಿದು ಬಂದ ದೇವರೇ, ನಿಮಗೆ ವಂದನೆಗಳು. ಅಪ್ಪ, ಮಾನಸಿಕ ತೊಂದರೆ ಅನುಭವಿಸುವ ಸಾಲದ ತೊಂದರೆಗಾಗಿ ಜೀವ ಕಳೆದುಕೊಳ್ಳಲು ಹೋಗುವ ಜನರಿಗಾಗಿ ಪ್ರಾರ್ಥಿಸುತ್ತೇನೆ ತಂದೆ. ಅಪ್ಪ, ಅವರನ್ನು ಕಾಪಾಡಪ್ಪ. ಅಪ್ಪ, ಜೀವ ತೆಗೆದುಕೊಳ್ಳದಂತೆ ಅವರನ್ನು ಸಾಲದಿಂದ ಮುಕ್ತಿ ಮಾಡು ತಂದೆ. ಆಮೇನ್ ಯೇಸಪ್ಪ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ತಂದೆ. ಸ್ತೋತ್ರ ಯೇಸಪ್ಪ. ಸ್ತೋತ್ರ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸಪ್ಪ. ಮುಂದಿನ ವಾರಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತದೆ ಎಂಬ ವಾರ್ತೆ ನಿಜವಾದರೆ ಅಪ್ಪ, ಮತ್ತೊಮ್ಮೆ ಈ ಚಿಕ್ಕ ಮಕ್ಕಳನ್ನು
ಗರ್ಭಿಣಿಯರನ್ನು, ವಯಸ್ಸಾದವರನ್ನು, ಅನಾರೋಗ್ಯಸ್ಥರನ್ನು, ಪ್ರಾಣಿ ಪಕ್ಷಿಗಳನ್ನು, ಕೂಲಿ ಕಾರ್ಮಿಕರನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು, ಪ್ರತಿಯೊಬ್ಬರನ್ನು ಬಿಸಿಲಿನ ಹಬೆಯಿಂದ ರಕ್ಷಿಸು ತಂದೆ. ಆಮೇನ್. ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ ಏಸಪ್ಪ, ಬೇರೆ ಯಾರು ಕಾಪಾಡೋದಕ್ಕಾಗೋದಿಲ್ಲ ತಂದೆ. ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಕರುಣೆ ನಮ್ಮೊಂದಿಗೆ ಸದಾಕಾಲ ಇರಬೇಕಪ್ಪ, ಆಗಲೇ ನಾವು ಇರೋದಕ್ಕಾಗೋದು. ಹಲ್ಲೆಲೂಯಾ ಏಸಪ್ಪ. ಇದುವರೆಗೂ ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮ ವಿಜ್ಞಾಪನೆಗಳಿಗೆ ಸದುತ್ತರ ಕೊಟ್ಟ ಏಸಪ್ಪ, ನಿಮಗೆ ಕೋಟಿ ನಮನ. ಎಲ್ಲಿ ಇಬ್ಬರು ಮೂವರು ಐಕ್ಯವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತಾರೋ ಅಲ್ಲಿ ನೀರಿರುತ್ತೀರೆಂದು ವಾಗ್ದಾನ ಮಾಡಿದ ದೇವರೇ ಸ್ತೋತ್ರ ಏಸಪ್ಪ. ಆಮೇನ್ ಏಸಪ್ಪ. ನಮ್ಮ ಮಧ್ಯದಲ್ಲಿ ಬಂದು ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ, ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸು ತಂದೆ. ಅಪ್ಪ, ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ದಯಪಾಲಿಸದೆ ದೇವರೇ, ನಿಮಗೆ ಸ್ತುತಿ ಘನತೆ ಮಹಿಮೆಯನ್ನು ಸಲ್ಲಿಸಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್. ಆಮೇನಪ್ಪ. ಸ್ತೋತ್ರ 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 ತಂದೆ. ಸ್ತೋತ್ರ ಏಸಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಪ್ಪ ಯೇಸುವೇ ಸ್ತೋತ್ರ 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 ತಂದೆ. ಸ್ತೋತ್ರ ಕರ್ತನೆ. ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಂದು ಕುಟುಂಬವನ್ನು ದೇವರು ಇಂದಿನಿಂದ ಸದಾಕಾಲ ನೆಮ್ಮದಿ, ಶಾಂತಿ, ಸಮಾಧಾನ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ದವಸ ಧಾನ್ಯ, ಆರ್ಥಿಕತೆ ಯಾವ ಕೊರತೆ ಬಾರದಂತೆ ಕಾದುಕೊಳ್ಳಬೇಕೆಂದು ಕರ್ತನಾದ ಯೇಸು ಸ್ವಾಮಿಯನ್ನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಆಮೇನಪ್ಪ. ಎಲ್ಲ ಕೊರತೆಗಳನ್ನು ನೀಗಿಸು ತಂದೆ. ಸ್ತೋತ್ರ ಏಸಪ್ಪ. ಎಲ್ಲರ ಕೊರತೆಗಳನ್ನು, ಸಾಲದ ಕೊರತೆಗಳನ್ನು, ಕಷ್ಟಗಳನ್ನೆಲ್ಲ ನೀಗಿಸು ತಂದೆ. ಆಮೇನ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಆಮೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.